ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ GSS ಸ್ಟಡಿ ಸರ್ಕಲ್ಗೆ ಆತ್ಮೀಯ ಸ್ವಾಗತ. ಇದು 2024ರ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ನೋಡ್ತಾ ಇದ್ದೀವಿ. ಇದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಉಪಯುಕ್ತ ಆಗ್ತಕ್ಕಂಥ ಮಾಹಿತಿಯಾಗಿರುತ್ತೆ. ಕೊನೆ ತನಕ ನೋಡ್ತಾ ಹೋಗ್ರಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ನೋಡ್ತಾ ಇದ್ದೀವಿ 2025ರಲ್ಲಿ ಪ್ರಾರಂಭವಾಗುವ ಮೈತ್ರಿ ಕ್ವಾಡ್ ಆಟ್ ಸಿ ಸಿಪ್ ಅಬ್ಸರ್ವ್ ಮಿಷನ್ನಲ್ಲಿ ಯಾವ ದೇಶಗಳು ಭಾಗಿಯಾಗಲಿವೆ ಅಂತಕ್ಕಂಥದ್ದು. ಇದಕ್ಕೆ ಕ್ವಾಡ್ ದೇಶಗಳು ಅಂತಕ್ಕಂಥದ್ದು ಕ್ವಾಡ್ ದೇಶಗಳು ಇದರ ಒಂದು ಭಾಗಿಯಾಗ್ತಕ್ಕಂಥ ದೇಶಗಳಾಗಿವೆ. ಕ್ವಾಡ್ನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಕೇಳ್ತಾರೆ, ಅದು 4 ಅಂತಕ್ಕಂಥದ್ದು. ಯಾವೆಲ್ಲ ಅಂತ ಕೇಳಿದ್ರೆ ಭಾರತ, ಆಸ್ಟ್ರೇಲಿಯಾ, USA, ಜಪಾನ್ ಅಂತಕ್ಕಂಥ ಈ 4 ಕ್ವಾಡ್ ಸದಸ್ಯ ರಾಷ್ಟ್ರಗಳಿದ್ದಾವೆ ಅಂತಕ್ಕಂಥದ್ದು ಗಮನಿಸಬಹುದು. ಮೈತ್ರಿ ಅಂದರೆ ಇಂಡೋ ಪೆಸಿಫಿಕ್ನಲ್ಲಿ ತರಬೇತಿ ಮ್ಯಾರಿಟೈಮ್ ಇನಿಷಿಯೇಟಿವ್ನೊಂದಿಗೆ ಈ ಒಂದು ತರಬೇತಿಯಲ್ಲಿ ಭಾಗವಹಿಸ್ತಾ ಇದ್ದಾವೆ ಈ ದೇಶಗಳು ಅಂತಕ್ಕಂಥದ್ದು. ಪ್ರಸ್ತುತವಾಗಿ ನೋಡ್ತಾ ಇದ್ದೇವೆ ಆಸ್ಟ್ರೇಲಿಯಾದ ಪ್ರಧಾನಿ ಯಾರಿದ್ದಾರೆ ಅಂದರೆ ಆಂಥೋನಿ ಅಲ್ಬನೀಸಿಸ್ ಅಂತಕ್ಕಂಥವ್ರು ಇದ್ದಾರೆ. ಹಾಗೆ USA ಅಧ್ಯಕ್ಷರು ಯಾರಿದ್ದಾರೆ ಅಂದರೆ ಜೋ ಬಿಡನ್ ಅವರಿದ್ದಾರೆ. ಜಪಾನ್ನ ಹೊಸ ಪ್ರಧಾನಿಯಾಗಿರ್ತಕ್ಕಂಥವ್ರು ಶಿಗೆರು ಇಶಿಬಾ ಅಂತಕ್ಕಂಥವ್ರು. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅಂತಕ್ಕಂಥದ್ದು. ಎಕ್ಸಾಮಲ್ಲಿ ಯಾವ ರೀತಿ ಕೇಳ್ತಾರೆ ಅಂದರೆ ಒಂದು ಕಡೆ ದೇಶ ಇನ್ನೊಂದು ಕಡೆ ಪ್ರಸ್ತುತ ಪ್ರಧಾನಿಗಳು ಅಂತಕ್ಕಂಥದ್ದು ಕೊಟ್ಬಿಟ್ಟು ಹೊಂದಿಸಿ ಬರೆಯೋ ರೂಪದಲ್ಲಿ ಪ್ರಶ್ನೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದು ಕೂಡ ಗಮನಿಸಬಹುದು ನೀವು. ಮುಂದುವರೆದು ಎತ್ತರದ ಸಮುದ್ರದಲ್ಲಿನ ಸಮುದ್ರ ಜೀವವೈವಿಧ್ಯವನ್ನು ರಕ್ಷಿಸಲು UNGAಯಲ್ಲಿ ಭಾರತವು ಯಾವ ಒಪ್ಪಂದಕ್ಕೆ ಸಹಿ ಹಾಕಿತ್ತು ಅಂತಕ್ಕಂಥದ್ದು. BBNJ ಒಪ್ಪಂದ ಅಥವಾ ಹೈ ಸಿಟಿ ಟ್ರೀಟಿ ಅಂತಕ್ಕಂಥದಕ್ಕೆ ಸಹಿ ಹಾಕಿದೆ ಅಂತಕ್ಕಂಥದ್ದು ಗಮನಿಸಬಹುದು. ಈ BBNJ ಅಂದರೆ ಏನಂತ ಕೇಳ್ತಾರೆ, ಅಗ್ರಿಮೆಂಟ್ ಆನ್ ಮೆರೀನ್ ಬಯೋಡೈವರ್ಸಿಟಿ ಆಫ್ ಏರಿಯಾ ಬಿಹೈಂಡ್ ನ್ಯಾಷನಲ್ ಜೋರಿಸ್ಟೇಷನ್ ಅಂತಕ್ಕಂಥದ್ದು ಇದರ ವಿಸ್ತೃತ ರೂಪ ಆಗಿರುತ್ತೆ. ರಾಷ್ಟ್ರೀಯ ಒಪ್ಪಂದದ ಅಧಿಕಾರ ವ್ಯಾಪ್ತಿಯನ್ನು ಮೀರಿದ ಜೀವ ವೈವಿಧ್ಯತೆ ಅಂತಕ್ಕಂಥದ್ದು. ಕನ್ನಡದಲ್ಲಿ ನ್ಯೂಯಾರ್ಕ್ನಲ್ಲಿ ಇದು 79ನೇ ಸಭೆ ಜರುಗಿತು ಅಂತಕ್ಕಂಥದ್ದು. ನ್ಯೂಯಾರ್ಕ್ನಲ್ಲಿ 79ನೇ ಸಭೆ ಜರುಗಿತು. SDG ಇದರ ಗುರಿ ಏನಿದೆ ಅಂದರೆ 14 ನೀರಿನ ಕೆಳಗೆ ಜೀವನ ಅಂತಕ್ಕಂಥ ಧ್ಯೇಯವಾಕ್ಯದೊಂದಿಗೆ ಇದನ್ನು ಆಚರಿಸಲಾಯಿತು. ಪ್ರಾದೇಶಿಕ ಸಮುದ್ರ ವಲಯಗಳು 12 ನಾಟಿಕಲ್ ಮೈಲ್ಗಳಷ್ಟು ಸಮುದ್ರ ವಲಯವನ್ನು ಹೊಂದಿರತಕ್ಕಂಥದ್ದು. ಇನ್ನು ವಿಶೇಷ ಆರ್ಥಿಕ ವಲಯ ಎಕ್ಸ್ಕ್ಲೂಸಿವ್ ಎಕಾನಮಿಕ್ ಝೋನ್ ಅಂತ ಕರೆಯುತ್ತಾರೆ. EEZ ಅಂದರೆ ಎಕ್ಸ್ಕ್ಲೂಸಿವ್ ಎಕಾನಮಿಕ್ ಝೋನ್ ಅಂತೇಳಿ ವಿಸ್ತೃತ ರೂಪವನ್ನು ಕೇಳಬಹುದು. ವಿಶೇಷ ಆರ್ಥಿಕ ವಲಯ ಇದು 200 ನಾಟಿಕಲ್ ಮೈಲಿನಷ್ಟು ಒಳಗೊಂಡಿದೆ ಅಂತಕ್ಕಂಥದ್ದು ಗಮನಿಸಬಹುದು. ಹಾಗೆ ಮುಂದುವರೆದು ಪ್ರತಿ ವರ್ಷ ವಿಶ್ವ ರ್ಯಾಬಿಸ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ವಿಶ್ವ ರ್ಯಾಬಿಸ್ ದಿನ ಸೆಪ್ಟೆಂಬರ್ 28 ಅಂತಕ್ಕಂಥದ್ದು ವಿಶ್ವ ರ್ಯಾಬಿಸ್ ದಿನವಾಗಿದೆ. ಇದರ ಥೀಮ್ ಏನಾಗಿದೆ? 2024ರ ಥೀಮ್ ಏನಾಗಿದೆ ಅಂತ ಕೇಳ್ತಾರೆ, ಬ್ರೇಕಿಂಗ್ ರ್ಯಾಬಿಸ್ ಬೌಂಡರೀಸ್ ಅಂತಕ್ಕಂಥದ್ದು ಇದರ ಧ್ಯೇಯವಾಕ್ಯವಾಗಿದೆ. ರ್ಯಾಬಿಸ್ ನಿಯಂತ್ರಣಕ್ಕಾಗಿ ಜಾಗತಿಕ ಒಕ್ಕೂಟ ಅಂತಕ್ಕಂಥದ್ದು ಘೋಷವಾಕ್ಯ ಆಗಿತ್ತು. ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದರೆ ಜಿನಿವಾದಲ್ಲಿದೆ. ರೇಬಿಸ್ ಅಂತ್ಯಕ್ಕೆ ಭಾರತದ ಗುರಿ ಯಾವ ವರ್ಷ ಅಂದರೆ 2030 ಅಂತಕ್ಕಂಥ 2030 ಭಾರತ ಏನು ಮಾಡ್ತದೆ, ರ್ಯಾಬಿಸ್ ಮುಕ್ತ ಭಾರತವಾಗಿ ನಿರ್ಮಾಣ ಮಾಡಲು ಪಣ ತೊಟ್ಟಿದೆ ಅಂತಕ್ಕಂಥದ್ದು. ಪ್ರಸ್ತುತ ರ್ಯಾಬಿಸ್ ಮುಕ್ತ ರಾಜ್ಯ ಯಾವುದು ಅಂತ ಕೇಳ್ತಾರೆ, ಅದು ಗೋವಾ ಅಂತಕ್ಕಂಥದ್ದು. ಭಾರತದಲ್ಲಿ ರ್ಯಾಬಿಸ್ ಮುಕ್ತ ರಾಜ್ಯ ಯಾವುದು ಅಂದರೆ ಅದು ಗೋವಾ ರಾಜ್ಯ. ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ 2024 ಭಾರತವು 39ನೇ ಸ್ಥಾನದಲ್ಲಿದೆ ಅಂತಕ್ಕಂಥದ್ದು. ಈ ಒಂದು ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅಂತಕ್ಕಂಥದ್ದು ಯಾವ ಸಂಸ್ಥೆ ಬಿಡುಗಡೆ ಮಾಡ್ತದೆ ಅಂದರೆ WIPO ಅಂತಕ್ಕಂಥದ್ದು, WIPO ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆ ಬಿಡುಗಡೆ ಮಾಡಿದೆ. 2023ರಲ್ಲಿ ಭಾರತದ ಶ್ರೇಯಾಂಕ
40 ಪ್ರಸ್ತುತ 2024ಕ್ಕೆ ಹೋಲಿಸಿದರೆ 39ನೇ ಸ್ಥಾನದಲ್ಲಿದೆ ಅಂತಕ್ಕಂಥದ್ದು. ಶ್ರೇಯಾಂಕಗಳ ಸಂಖ್ಯೆಯಲ್ಲಿ ಮೊದಲ ದೇಶ ಯಾವುದಂತ ಕೇಳ್ತಾರೆ, ಅದು ಸ್ವಿಟ್ಜರ್ಲ್ಯಾಂಡ್ ಅಂತಕ್ಕಂಥ. ಸ್ವಿಟ್ಜರ್ಲ್ಯಾಂಡ್. ವಿಶ್ವ ಟ್ಯಾಲೆಂಟ್ ಶ್ರೇಯಾಂಕ 2024 ನೋಡ್ತಾ ಇದ್ದೀವಿ. ಭಾರತದ ಶ್ರೇಯಾಂಕ, ಭಾರತದ ಸ್ಥಾನ ಎಷ್ಟು ಅಂದರೆ ಇದರಲ್ಲಿ 58ನೇ ಸ್ಥಾನದಲ್ಲಿದೆ ಭಾರತ. ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ನಿಂದ ಬಿಡುಗಡೆ ಮಾಡಲಾಗಿದೆ. ಯಾವುದರಿಂದ? ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ನಿಂದ ಬಿಡುಗಡೆ ಮಾಡಿರ್ತಕ್ಕಂಥದ್ದು ವಿಶ್ವ ಟ್ಯಾಲೆಂಟ್ ಶ್ರೇಯಾಂಕ. 2023ರಲ್ಲಿ ಭಾರತವು 56ನೇ ಸ್ಥಾನದಲ್ಲಿತ್ತು. ಪ್ರಸ್ತುತ 2 ಸ್ಥಾನಗಳು ಹಿಂದೆ ಉಳಿದಿದೆ ಅಂತಕ್ಕಂಥದ್ದು. 58ರಲ್ಲಿದೆ. ಶ್ರೇಯಾಂಕಗಳ ಸಂಖ್ಯೆಯಲ್ಲಿ ಮೊದಲ ದೇಶ ಯಾವುದಿದೆ ಅಂದರೆ ಸ್ವಿಟ್ಜರ್ಲ್ಯಾಂಡ್ ಇದೆ. ಸ್ವಿಟ್ಜರ್ಲ್ಯಾಂಡ್ ಮೊದಲ ಸ್ಥಾನದಲ್ಲಿದೆ. ಭಾರತದ ಸ್ಥಾನ ಕೇಳಿದ್ರೆ ಪ್ರಸ್ತುತ 58ನೇ ಸ್ಥಾನದಲ್ಲಿದೆ ಅಂತಕ್ಕಂಥದ್ದು. ಇನ್ನು ಎಥಿನಾಲ್ ಉತ್ಪಾದನೆಯಲ್ಲಿ ಭಾರತದ ವಿಶ್ವದಲ್ಲಿ 3ನೇ ಸ್ಥಾನದಲ್ಲಿದೆ. ಎಷ್ಟನೇ ಸ್ಥಾನ? ಎಥಿನಾಲ್ ಉತ್ಪಾದನೆಯಲ್ಲಿ ಭಾರತ 3ನೇ ಸ್ಥಾನದಲ್ಲಿದೆ. ನಂಬರ್ 1 ಸ್ಥಾನ ಯಾವ ದೇಶ ಪಡ್ಕೊಂಡಿದೆ ಅಂದರೆ ಅದು ಬ್ರೆಜಿಲ್ ದೇಶ ಅಂತಕ್ಕಂಥ. ಬ್ರೆಜಿಲ್ ನಂಬರ್ 1 ಸ್ಥಾನದಲ್ಲಿದೆ ಅಂತಕ್ಕಂಥದ್ದು ಗಮನಿಸಬಹುದು. ಭಾರತದ ಶ್ರೇಣಿ 2024ರಲ್ಲಿ ಬಿಡುಗಡೆ ಮಾಡಿದ ಸೂಚ್ಯಂಕಗಳು ಅಂತಕ್ಕಂಥದ್ದು. ಕೆಲವೊಂದಿಷ್ಟು ಸಂಸ್ಥೆಗಳು ಬಿಡುಗಡೆ ಮಾಡಿರ್ತಕ್ಕಂಥ ಸೂಚ್ಯಂಕಗಳಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ ಅಂತಕ್ಕಂಥ ನೋಡೋದಾದರೆ, ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2024 ಭಾರತದ ಸ್ಥಾನ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ 82ನೇ ಸ್ಥಾನದಲ್ಲಿದೆ. ಶಕ್ತಿ ಪರಿವರ್ತನಾ ಸೂಚ್ಯಂಕ ಗಮನಿಸಿ, ಶಕ್ತಿ ಪರಿವರ್ತನಾ ಸೂಚ್ಯಂಕ 2024ರಲ್ಲಿ ಭಾರತ 63ನೇ ಸ್ಥಾನದಲ್ಲಿದೆ. ಹಾಗೆ ಪರಿಸರ ಕಾರ್ಯಕ್ಷಮತೆ ಸೂಚ್ಯಂಕ 2024 ಭಾರತದ ಸ್ಥಾನ ಗಮನಿಸುವುದಾದರೆ 176ನೇ ಸ್ಥಾನದಲ್ಲಿದೆ. ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಂತಕ್ಕಂಥದ್ದು ಭಾರತದ ಸ್ಥಾನ 129ನೇ ಸ್ಥಾನದಲ್ಲಿದೆ. ಹಾಗೆ WEFನ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕ 2024ರಲ್ಲಿ ಭಾರತದ ಸ್ಥಾನ 39ನೇ ಸ್ಥಾನದಲ್ಲಿದೆ. ಹಾಗೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ 2024ರಲ್ಲಿ ಭಾರತದ ಸ್ಥಾನ 159ನೇ ಸ್ಥಾನದಲ್ಲಿದೆ. ಗಮನಿಸ್ಬೋದು, ಒಂದು ಕಡೆ ಸೂಚ್ಯಂಕಗಳು ಕೊಟ್ಟು ಒಂದು ಕಡೆ ಭಾರತದ ಸ್ಥಾನವನ್ನು ಹೊಂದಿಸಿ ಬರೆಯ ರೂಪದಲ್ಲಿ ಕೇಳ್ಬೋದು. ಈಗಿನ ಟ್ರೆಂಡ್ ಪ್ರಕಾರ ಬಹುತೇಕವಾಗಿ ಹೊಂದಿಸಿ ಬರೆಯ ರೂಪದ ಪ್ರಶ್ನೆಗಳು ಹೆಚ್ಚಾಗಿ ಕೇಳ್ತಾ ಇದ್ದಾರೆ. ಅದು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಇವುಗಳನ್ನು ಇಂಪಾರ್ಟೆಂಟ್ ಆಗಿ ಇಟ್ಟುಕೊಂಡು ನೀವು ಅಧ್ಯಯನ ಮಾಡಿದ್ದೇ ಆದಲ್ಲಿ ಯಾವುದೇ ಪ್ರಶ್ನೆಯೂ ಕೂಡ ಮಿಸ್ ಆಗಲ್ಲ ಅಂತಕ್ಕಂಥದ್ದು. ಯಾವ ರಾಜ್ಯ ಸರ್ಕಾರವು ಉನ್ನತ ಶಿಕ್ಷಣದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲು CM ಸಾಥ್ ಯೋಜನೆಯನ್ನು ಪ್ರಾರಂಭಿಸಿದೆ? CM ಸಾಥ್ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಅಂದರೆ ಅದು ತ್ರಿಪುರಾ ರಾಜ್ಯ. ಅದು ಅಗರತಲದಲ್ಲಿ ಸ್ಥಳದಲ್ಲಿ ಈ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಅಂತಕ್ಕಂಥದ್ದು. ತ್ರಿಪುರಾ ರಾಜ್ಯದ ಮುಖ್ಯಮಂತ್ರಿ ಮಾಣಿಕ್ ಸಹಾರ್ ಅವರಿದ್ದಾರೆ. ರಾಜ್ಯಪಾಲರು ಇಂದ್ರಸೇನಾ ರೆಡ್ಡಿ ಅವರು ಪ್ರಸ್ತುತ ತ್ರಿಪುರಾ ರಾಜ್ಯದ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ತ್ರಿಪುರಾ ಬಾಂಗ್ಲಾದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತಕ್ಕಂಥದ್ದು ಇಲ್ಲಿ ಶೂನ್ಯ ರೇಖೆ ಕಂಡುಬರುತ್ತೆ. ತ್ರಿಪುರಾ ಬಾಂಗ್ಲಾದೊಂದಿಗೆ ಗಡಿಯನ್ನು ಹಂಚಿಕೊಂಡಿರತಕ್ಕಂಥದ್ದು ರಾಜ್ಯ. ಶೂನ್ಯ ಗಡಿ ರೇಖೆಯನ್ನು ಇಲ್ಲಿ ಕಂಡುಬರುತ್ತದೆ ಅಂತಕ್ಕಂಥದ್ದು. ಮೋಡದ ಚಿರತೆ ರಾಷ್ಟ್ರೀಯ ಉದ್ಯಾನವನ ತ್ರಿಪುರಾದಲ್ಲಿದೆ. ಮೋಡದ ಚಿರತೆ ರಾಷ್ಟ್ರೀಯ ಉದ್ಯಾನವನ. ಹಾಗೆ ಹುಜಿಗಿರಿ ನೃತ್ಯ ತ್ರಿಪುರಾದ ಜಾನಪದ ನೃತ್ಯಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಇದು ಕೂಡ ಕೇಳ್ತಾರೆ. ಹುಜಿಗಿರಿ ನೃತ್ಯ ಯಾವ ರಾಜ್ಯದಲ್ಲಿದೆ, ಆಚರಣೆಯಲ್ಲಿದೆ ಅಂತಕ್ಕಂಥದ್ದು ಅದು ತ್ರಿಪುರಾ ರಾಜ್ಯದಲ್ಲಿ ಅಂತಕ್ಕಂಥದ್ದು ಗಮನಿಸಬಹುದು. ಭಾರತೀಯ ಅರಣ್ಯ ಸಮೀಕ್ಷೆಯು ಭಾರತದ ಅರಣ್ಯ ರಾಜ್ಯ ವರದಿಯನ್ನು ಬಿಡುಗಡೆ ಮಾಡಿದೆ. ISFR ಅಂತಕ್ಕಂಥದ್ದು ಭಾರತೀಯ ಅರಣ್ಯ ಸಮೀಕ್ಷೆ ಭಾರತ ಅರಣ್ಯ ರಾಜ್ಯ ವರದಿ 2024 ಬಿಡುಗಡೆ ಮಾಡಿರ್ತಕ್ಕಂಥದ್ದು. ನೋಡೋದಾದರೆ ಅರಣ್ಯ ವ್ಯಾಪ್ತಿ 2023-24ರಲ್ಲಿ ಪ್ರತಿಶತ 24ಗಿಂತ ಹೆಚ್ಚಾಗಿದೆ ಭಾರತದಲ್ಲಿ ಅಂತಕ್ಕಂಥದ್ದು. ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳ್ತಾರೆ, ಅದು ಮಧ್ಯಪ್ರದೇಶದಲ್ಲಿ ಅಂತಕ್ಕಂಥದ್ದು. ಹಾಗೆ ಆಂಧ್ರ ಪ್ರದೇಶದಲ್ಲಿ ಅರಣ್ಯ ಪ್ರದೇಶದಲ್ಲಿ ಅತಿ ಹೆಚ್ಚು ಹೆಚ್ಚಳಗಳು ಕಂಡು ಬಂದಿರತಕ್ಕಂಥದ್ದು. ಭಾರತದಲ್ಲಿ ಒಟ್ಟಾರೆಯಾಗಿ 2023-24ರ ಒಂದು ವರದಿ ಪ್ರಕಾರದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಬೆಳವಣಿಗೆ ಹೊಂದಿರತಕ್ಕಂಥದ್ದು ಆಂಧ್ರ ಪ್ರದೇಶದಲ್ಲಿ ಅಂತಕ್ಕಂಥ ಗಮನಿಸಬಹುದು. ಆದರೆ ಭಾರತದಲ್ಲಿ ಒಟ್ಟಾರೆಯಾಗಿ 24%
ಅರಣ್ಯ ಪ್ರದೇಶ ಬೆಳವಣಿಗೆ ಆಗಿದೆ ಅಂತಕ್ಕಂಥದ್ದು. ಹೆಚ್ಚು ಅಂದರೆ ಆಂಧ್ರ ಪ್ರದೇಶ ಪ್ರಸ್ತುತ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರತಕ್ಕಂಥದ್ದು. ಇದು 2024ಕ್ಕೆ ಹೋಲಿಕೆ ಮಾಡಿದಾಗ ಹೆಚ್ಚು ಅರಣ್ಯ ಪ್ರದೇಶ ಬೆಳವಣಿಗೆ ಕಂಡು ಬಂದಿರತಕ್ಕಂಥದ್ದು ಆಂಧ್ರ ಪ್ರದೇಶದಲ್ಲಿ. ಅರಣ್ಯ ಅಂತಕ್ಕಂಥದ್ದು ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ ಅಂತಕ್ಕಂಥದ್ದು. ಕೇಂದ್ರ ಪಟ್ಟಿ, ಸಮವರ್ತಿ ಪಟ್ಟಿ ಮತ್ತು ರಾಜ್ಯ ಪಟ್ಟಿ ಅಂತ ಬರುತ್ತೆ. ಇದರಲ್ಲಿ ಅರಣ್ಯ ಅಂತಕ್ಕಂಥದ್ದು ರಾಜ್ಯ ಪಟ್ಟಿಯಲ್ಲಿ ಕಂಡುಬರುತ್ತೆ. ಭಾರತದಲ್ಲಿ ಪತನಶೀಲ ಅರಣ್ಯಗಳು ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. ಪತನಶೀಲ ಅರಣ್ಯಗಳು ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ ಅಂದರೆ ಅದು ಮಧ್ಯಪ್ರದೇಶದಲ್ಲಿ ಅಂತಕ್ಕಂಥದ್ದು ಗಮನದಲ್ಲಿರಬೇಕು. ಹಾಗೆ ಟೈಗಾ ಮತ್ತು ಟಂಡ್ರಾ ಅಂತಕ್ಕಂಥದ್ದು ಟೈಗಾ ಮತ್ತು ಟಂಡ್ರಾ ಅರಣ್ಯಗಳು ಲಡಾಖ್ ಮತ್ತು ಜಮ್ಮು ಕಾಶ್ಮೀರ ಪ್ರದೇಶದಲ್ಲಿ ಕಂಡುಬರುತ್ತೆ. ಗಮನಿಸಬಹುದು, ಟೈಗಾ ಮತ್ತು ಟಂಡ್ರಾ ಅರಣ್ಯ ಪ್ರದೇಶಗಳು ಲಡಾಖ್ ಮತ್ತು ಜಮ್ಮು ಕಾಶ್ಮೀರ ಪ್ರದೇಶದಲ್ಲಿ ಕಂಡುಬರುತ್ತೆ. ಇನ್ನು ಸವನ್ನಾ ಅರಣ್ಯ ಪ್ರಕಾರಗಳು ಎಲ್ಲಿ ಕಂಡುಬರುತ್ತೆ ಅಂದರೆ ಅದು ಮಧ್ಯಪ್ರದೇಶದಲ್ಲಿ ಅಂತಕ್ಕಂಥದ್ದು. ಹಾಗೆ ನಿತ್ಯ ಹರಿದ್ವರ್ಣ ಕಾಡುಗಳು ಪಶ್ಚಿಮ ಘಟ್ಟ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಕಂಡುಬರುತ್ತೆ. ನಿತ್ಯ ಹರಿದ್ವರ್ಣದ ಕಾಡುಗಳು ಯಾವ ರಾಜ್ಯದಲ್ಲಿ ಅಂದರೆ ಅದು ಪಶ್ಚಿಮ ಘಟ್ಟಗಳು ಹಾಗೆ ಈಶಾನ್ಯ ರಾಜ್ಯಗಳಲ್ಲಿ ಕಂಡುಬರ್ತಕ್ಕಂಥ ಒಂದು ಅರಣ್ಯ ಪ್ರದೇಶವಾಗಿದೆ. ಹಾಗೆ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು ಇದು ಉತ್ತರ ಭಾರತದಲ್ಲಿ ಕಂಡುಬರ್ತಕ್ಕಂಥದ್ದು. ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು ಎಲ್ಲಿ ಯಾವ ಒಂದು ಪ್ರದೇಶದಲ್ಲಿ ಕಂಡುಬರುತ್ತೆ ಅಂದರೆ ಉತ್ತರ ಭಾರತದ ರಾಜ್ಯಗಳಲ್ಲಿ ಕಂಡುಬರ್ತಕ್ಕಂಥದ್ದು. ಇದು ಕೂಡ ಗಮನದಲ್ಲಿರಬೇಕು ಅಂತಕ್ಕಂಥದ್ದು. ಹಾಗೆ ಮುಂದುವರೆದು ನೋಡೋದಾದರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ರಷ್ಯಾ ಸಿಬ್ಬಂದಿಯನ್ನು ಮರಳಿ ಕರೆತರಲು ಯಾವ ರೀತಿಯ ಸಿಬ್ಬಂದಿಯನ್ನು ಬಳಸಲಾಯಿತು ಅಂತಕ್ಕಂಥದ್ದು. ನೋಡ್ತಾ ಇದ್ದೀವಿ, ಸೋಯೆಜ್ ಅಂತಕ್ಕಂಥದ್ದು MS-25 ಅಂತಕ್ಕಂಥ ಒಂದು ರಷ್ಯಾ ಬಳಸಿಕೊಂಡಿರ್ತಕ್ಕಂಥ ಸಿಬ್ಬಂದಿ ವರ್ಗ ಅಂತಕ್ಕಂಥದ್ದು. ಹಾಗೆ ಯಾವ ಸಂಸ್ಥೆಯು 2024-25ರಲ್ಲಿ ಭಾರತೀಯ ಆರ್ಥಿಕತೆ 7% ಬೆಳವಣಿಗೆ ಯೋಜಿಸಿದೆ ಅಂತಕ್ಕಂಥದ್ದು. ನೋಡ್ತಾ ಇದ್ದೀರಿ, ಎಸ್ 2024-25ರ ಭಾರತ ಆರ್ಥಿಕತೆ 7% ಬೆಳವಣಿಗೆ ಯೋಜಿಸಿದೆ ಅಂತಕ್ಕಂಥದ್ದು. ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತಕ್ಕಂಥ ADB, ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತಕ್ಕಂಥದ್ದು ಇದು ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದರೆ ಮನಿಲಾ, ಫಿಲಿಪೈನ್ಸ್ನ ಮನಿಲಾದಲ್ಲಿ ಇದರ ಹೆಡ್ ಕ್ವಾರ್ಟರ್ ಕಂಡುಬರುತ್ತೆ. ಈ ಒಂದು ಸಂಸ್ಥೆ ಏನು ಹೇಳಿದೆ, ಭಾರತ ಆರ್ಥಿಕತೆ ಬೆಳವಣಿಗೆ ದರ 7% ಸಾಧಿಸಲಿದೆ 2024-25ರಲ್ಲಿ ಅಂತಕ್ಕಂಥದ್ದು. ಈ ಒಂದು ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಿದೆ ಅಂತ ಕೇಳ್ತಾರೆ, 68 ಅಂತಕ್ಕಂಥದ್ದು. 68 ರಾಷ್ಟ್ರಗಳು ಇದರ ಸದಸ್ಯತ್ವವನ್ನು ಹೊಂದಿದೆ. ADBಯ ಅಂದರೆ ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಅಧ್ಯಕ್ಷರು ಯಾರಿದ್ದಾರೆ ಅಂದರೆ ಮಸ್ತುಗೋ ಅಸ್ಕಾವಾ ಅಂತಕ್ಕಂಥವ್ರು. ಮಸ್ತುಗೋ ಅಸ್ಕಾವಾ ಅಂತಕ್ಕಂಥವ್ರು ADBಯ ಅಧ್ಯಕ್ಷರಿದ್ದಾರೆ. RBIನಿಂದ ಭಾರತದ ಯೋಜಿತ GDP ಬೆಳವಣಿಗೆ ದರ ಎಷ್ಟಿದೆ ಅಂದರೆ 7.2% ಅಂತಕ್ಕಂಥದ್ದು ಗಮನಿಸಬಹುದು. ಇದು ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಏನಿದೆ ಹೇಳಿದೆ ಅಂದರೆ 7% ಅಂದರೆ, ಇನ್ನು ಭಾರತ RBI ಏನು ಹೇಳಿದೆ ಅಂದರೆ ಇದು 7.2% ಅಂತಕ್ಕಂಥದ್ದು. ಅದೇ ರೀತಿ ವಿಶ್ವ ಬ್ಯಾಂಕ್ ಏನು ಹೇಳ್ತದೆ ಅಂದರೆ 7% ಭಾರತ ಆರ್ಥಿಕತೆ ಇರಲಿದೆ ಅಂತಕ್ಕಂಥದ್ದು. ಇನ್ನು ಅದೇ ರೀತಿ IMF ಅಂತಕ್ಕಂಥದ್ದು ಕೂಡ ಇದು ಕೂಡ 7% ಭಾರತದ GDP ಬೆಳವಣಿಗೆ ದರ ಹೊಂದಲಿದೆ 2024-25ರ ಬೆಳವಣಿಗೆ ದರ ಅಂತಕ್ಕಂಥದ್ದು. ಒಂದು ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಆಗಿರ್ಬೋದು, ಇನ್ನೊಂದು RBI ಆಗಿರ್ಬೋದು, ವಿಶ್ವ ಬ್ಯಾಂಕ್ ಹಾಗೆ IMF ಕೂಡ ತಮ್ಮ ಒಂದು ಸೂಚ್ಯಂಕಗಳಲ್ಲಿ ಭಾರತದ ಆರ್ಥಿಕತೆ ಬೆಳವಣಿಗೆ ದರದ ಬಗ್ಗೆ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಕೋನದಿಂದ ಇಂಪಾರ್ಟೆಂಟ್ ಆಗಿರ್ತವೆ. ಹಾಗೆ ಮುಂದುವರೆದು ನೋಡ್ತಾ ಇದ್ದೀವಿ, ಜಪಾನ್ನ ಹೊಸ ಪ್ರಧಾನಿಯಾಗಿ ಯಾರು ಆಗಲಿದ್ದಾರೆ ಅಂತಕ್ಕಂಥದ್ದು. ಜಪಾನ್ನ ಹೊಸ ಪ್ರಧಾನಮಂತ್ರಿ ಯಾರು ಆಗಲಿದ್ದಾರೆ ಅಂತಕ್ಕಂಥದ್ದು ಶಿಗೆರು ಇಶಿಬಾ ಅಂತಕ್ಕಂಥವ್ರು ಇವರು ಜಪಾನ್ನ ಪ್ರಧಾನಮಂತ್ರಿ ಆಗಲಿದ್ದಾರೆ. ಹಳಬ್ರು ಯಾರಿದ್ರು ಅಂದರೆ ಫುಮಿಯೋ ಕಿಶಿಡಾ ಬದಲಿಗೆ ಇವರನ್ನು ಆಯ್ಕೆ ಮಾಡಲಾಗಿದೆ, ಶಿಗೆರು ಇಶಿಬಾ ಅಂತಕ್ಕಂಥವ್ರನ್ನ. ಜಪಾನ್ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆ ದೇಶ ಆಗಿರತಕ್ಕಂಥದ್ದು. ಜಪಾನ್ ದೀರ್ಘಾವಧಿ ಕಾಲ ಸೇವೆ ಸಲ್ಲಿಸಿದ ಪ್ರಧಾನಿ ಯಾರು ಅಂದರೆ ಶಿಂಜೋ ಅಬೆ ಅವರು.
ಭಾರತದಿಂದ ಪದ್ಮ ಪ್ರಶಸ್ತಿ ಪಡೆದುಕೊಂಡಿರ್ತಕ್ಕಂಥವ್ರು ಶಿಂಜೋ ಅಬೆ. ಎಸ್, ಅತಿ ದೀರ್ಘಾವಧಿಯ ಒಂದು ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಜಪಾನ್ ದೇಶದ್ದು. ಹಾಗೆ ಶಿಂಜೋ ಅಬೆ ಅವರಿಗೆ 2007ರಲ್ಲಿ ಕ್ವಾಡ್ನ ಪರಿಕಲ್ಪನೆಯನ್ನು ನೀಡಿದ್ರು ಅಂತಕ್ಕಂಥದ್ದು. ಕ್ವಾಡ್ ಸದಸ್ಯ ರಾಷ್ಟ್ರಗಳು 4 ಇದ್ದಾವೆ. ಆ ಕ್ವಾಡ್ನ ಪರಿಕಲ್ಪನೆ ನೀಡಿದವರು ಯಾರು ಅಂದರೆ ಜಪಾನ್ನ ಪ್ರಧಾನಿಯಾಗಿರ್ತಕ್ಕಂಥ ಶಿಂಜೋ ಅಬೆ ಅವರು ಅಂತಕ್ಕಂಥದ್ದು ಗಮನಿಸಬಹುದು. ಶಿಂಜೋ ಅಬೆ ಅವರು. ಕ್ವಾಡ್ ಸದಸ್ಯ ರಾಷ್ಟ್ರಗಳಲ್ಲಿ ಜಪಾನ್ ಕೂಡ ಇದೆ. ಎಸ್, ಜಪಾನ್ ಸಂಸತ್ತಿನ ಹೆಸರು ಏನಂತ ಕೇಳ್ತಾರೆ, ಅದು ಡಯೆಟ್ ಅಂತಕ್ಕಂಥದ್ದು. ಜಪಾನ್ ಸಂಸತ್ತಿನ ಹೆಸರು ಡಯೆಟ್ ಅಂತಕ್ಕಂಥದ್ದು ಗಮನಿಸಬಹುದು. ಹಾಗೆ ಜಪಾನ್ನ ರಾಜಧಾನಿ ಟೋಕಿಯೋ. ಎಸ್, ಟೋಕಿಯೋ. ಜಪಾನ್ ಬಳಸ್ತಕ್ಕಂಥ ಕರೆನ್ಸಿ ಯಾವುದು ಅಂದರೆ ಎನ್ ಅಂತಕ್ಕಂಥದ್ದು. ಎಸ್, ಜಪಾನ್ ಬಳಸ್ತಕ್ಕಂಥ ಕರೆನ್ಸಿ ಎನ್. ಜಪಾನ್ನ ರಾಜಧಾನಿ ಟೋಕಿಯೋ. ಜಪಾನ್ ಸಂಸತ್ ಹೆಸರು ಡಯೆಟ್ ಅಂತಕ್ಕಂಥದ್ದು. ಈ ಕ್ವಾಡ್ ಪರಿಕಲ್ಪನೆ ನೀಡಿರ್ತಕ್ಕಂಥ ಪ್ರಧಾನಿ ಯಾರು ಅಂದರೆ ಜಪಾನ್ನ ಪ್ರಧಾನಿ ಶಿಂಜೋ ಅಬೆ ಅವರು ಅಂತಕ್ಕಂಥವ್ರು. ಇದು ಕೂಡ ಗಮನಿಸಬಹುದು. ಜಪಾನ್ ಸಮುದ್ರ ಮತ್ತು ಪೆಸಿಫಿಕ್ ಮಹಾಸಾಗರಗಳ ನಡುವೆ ದ್ವೀಪ ದೇಶವಾಗಿದೆ ಅಂತಕ್ಕಂಥದ್ದು. ಜಪಾನ್ ಸಮುದ್ರ ಮತ್ತು ಪೆಸಿಫಿಕ್ ಸಾಗರಗಳ ನಡುವಿನ ದ್ವೀಪ ದೇಶವಾಗಿದೆ ಅಂಥೇಳಿ ಇದನ್ನು ಕೂಡ ಕರೆಯಲಾಗ್ತದೆ. ಭಾರತವು ಗ್ಲೋಬಲ್ ನೆಟ್ವರ್ಕಿಂಗ್ ಸ್ಟೀರಿಂಗ್ ಕಮಿಟಿಗೆ ಆಯ್ಕೆಯಾದ ಸಂದರ್ಭದಲ್ಲಿ ಸರ್ವ ಸದಸ್ಯರ ಅಧಿವೇಶನ ಎಲ್ಲಿ ನಡೆಯಿತು ಅಂತಕ್ಕಂಥ. ಭಾರತ ಗ್ಲೋಬಲ್ ನೆಟ್ವರ್ಕಿಂಗ್ ಸ್ಟೀರಿಂಗ್ ಕಮಿಟಿ ಆಯ್ಕೆಯಾದ ಸಂದರ್ಭದಲ್ಲಿ ಸರ್ವ ಸದಸ್ಯರ ಅಧಿವೇಶನ ಎಲ್ಲಿ ನಡೆಯಿತು ಅಂದರೆ ಚೀನಾ ದೇಶದ ಬೀಜಿಂಗ್ನಲ್ಲಿ ಅಂತಕ್ಕಂಥದ್ದು ಗಮನಿಸಬಹುದು. ಚೀನಾ ದೇಶದ ಬೀಜಿಂಗ್ನಲ್ಲಿ ಜರುಗಿರತಕ್ಕಂಥದ್ದು. ಹಾಗೆ 3 ಪರಮ ರುದ್ರ ಸೂಪರ್ ಕಂಪ್ಯೂಟರ್ಗಳು ಬಿಡುಗಡೆ ಮಾಡಿದವರು ಯಾರು? ಎಸ್, 3 ಪರಮ ರುದ್ರ ಸೂಪರ್ ಕಂಪ್ಯೂಟರ್ಗಳ ಬಿಡುಗಡೆ ಮಾಡಿದವರು ಯಾರು ಅಂದರೆ ಭಾರತ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು. ಭಾರತ ಸೂಪರ್ ಕಂಪ್ಯೂಟರ್ನ ಪಿತಾಮಹ ವಿಜಯ್ ಭಟ್ಕರ್ ಅಂತೇಳಿ ಕೂಡ ಕರೆಯಲಾಗ್ತದೆ. ಭಾರತ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದಂದರೆ ಪರಮ್ 8000 ಅಂತಕ್ಕಂಥದ್ದು ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಆಗಿದೆ. ಡ್ವೇನ್ ಬ್ರವೋ ಅವರು ವೆಸ್ಟ್ ಇಂಡೀಸ್ನ ಎಲ್ಲ ರೀತಿಯ ಕ್ರಿಕೆಟ್ನಿಂದ ನಿವೃತ್ತಿಯಾಗಿದ್ದಾರೆ ಅಂತ. ಇವರು ಕ್ರಿಕೆಟ್ ಆಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರು. ಇವರು ಎಲ್ಲ ರೀತಿಯ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಗಮನಿಸಬಹುದು. ಆತ್ಮೀಯ ಸ್ಪರ್ಧಾ ಮಿತ್ರರು, ಇಲ್ಲಿಯವರೆಗೆ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ನೋಡಿದ್ದೀವಿ. ಮುಂದುವರೆದ ಭಾಗವಾಗಿ ಹಾಗೆ ಕಂಟಿನ್ಯೂ ನಡೀತಾ ಹೋಗುತ್ತೆ. ಕೊನೆ ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.